ಈ ವಿಡಿಯೋದಲ್ಲಿ ಒಂದು ಫೈಲ್ಸ್ ಹೇಗೆ ಇಂಪೋರ್ಟ್ ಮಾಡುವುದು ಎನ್ನುವುದಾಗಿದೆ ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕೆ ಇರೋದು. ಅದಕ್ಕೆ ಬೇಕಾಗಿ ನಮಗೆ 2-3 ಆಪ್ಷನ್ಗಳಿವೆ. ಮೊದಲನೆಯ ಆಪ್ಷನ್ ಅಂದರೆ ನಮ್ಮ ಈ ಒಂದು ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ನಮಗೆ ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಏನು ಮಾಡ್ಬೋದು, ಇಂಪೋರ್ಟ್ ಫೈಲ್, ನಮಗೆ ಬೇಕಾದರೆ ಫೈಲ್ ನಮಗೆ ಇಂಪೋರ್ಟ್ ಮಾಡಿ ಕೊಡ್ಬೋದು. ಅಲ್ಲ ಅಂದರೆ ನಮಗೆ ಬೇರೆ ಕೂಡ ಆಪ್ಷನ್ಸ್ ಇವೆ. ಫೈಲ್ ಮ್ಯಾನೇಜರಿಂದ ಡೈರೆಕ್ಟಾಗಿ ನಮಗೆ ಏನು ಮಾಡ್ಬೋದು, ಗ್ರ್ಯಾಬ್ ಮಾಡಿ ಆಫ್ಟರ್ ಎಫೆಕ್ಟಿಗೆ ನಮಗೆ ಡ್ರಾಪ್ ಮಾಡಿ ಕೊಡಬೇಕು. ಡ್ರಾಪ್ ಮಾಡೋ ಟೈಮಲ್ಲಿ ಈ ಒಂದು ಪ್ರಾಜೆಕ್ಟ್ ಪ್ಯಾನಲ್ಗೆ ಎಷ್ಟು ಡ್ರಾಪ್ ಮಾಡಿದರೆ ಸಾಕು ಅದು ನಮಗೆ ಸಿಗುತ್ತೆ. ಈ ಥರ ಕೂಡ ನಮಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಕೂಡ ನಮಗೆ ಒಂದು ಫೈಲನ್ನು ನಮಗೆ ಮಾಡ್ಕೋಬಹುದು. ಅದೇ ಥರ ನಮಗೆ ಬೇರೆ ಕೂಡ ಆಪ್ಷನ್ಗಳಿವೆ. ನಾನು ಏನು ಮಾಡ್ತೇನೆ ಅಂದರೆ ಮೇಲೆ ಕಾಣುವ ಈ ಒಂದು ಫೈಲಿಗೆ ಬಂದು ಜಸ್ಟ್ ಇಲ್ಲಿ ನಮಗೆ ನೋಡಿದರೆ ಇಂಪೋರ್ಟ್ ಕಾಣ್ಬೋದು. ಇದರಲ್ಲಿ ಫೈಲ್ ಇದೊಂದು ನಾನು ಜಸ್ಟ್ ಒಂದು ಕ್ಲಿಕ್ ಮಾಡಿ ನಾನು ಏನು ಮಾಡ್ತೇನೆ, ನಮಗೆ ಬೇಕಾದ ವಿಡಿಯೋ ನಮಗೆ ಏನು ಮಾಡ್ಬೋದು, ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೋಬೋದು. ಅಲ್ಲ ಅಂದರೆ ನಮಗೆ ಜಸ್ಟ್ ಒಂದು ಕಂಟ್ರೋಲ್-I ಪ್ರೆಸ್ ಮಾಡಿ ನಮಗೆ ಏನು ಮಾಡ್ಬೋದು, ಕಂಟ್ರೋಲ್-I ಎನ್ನುವುದು ಇಂಪೋರ್ಟ್ ಫೈಲ್ನ ಶಾರ್ಟ್ಕಟ್ ಆಗಿರುತ್ತೆ. ಇದು ಕಂಟ್ರೋಲ್-I ಪ್ರೆಸ್ ಮಾಡಿ ಕೂಡ ನಮಗೆ ಒಂದು ಫೈಲನ್ನು ನಮಗೆ ಇಂಪೋರ್ಟ್ ಮಾಡ್ಕೋಬೋದು. ಅದು ಕೂಡ ಅಲ್ಲ ಅಂದರೆ ನಮಗೆ ಈ ಒಂದು ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಜಸ್ಟ್ ಒಂದು ಡಬಲ್ ಟ್ಯಾಪ್ ಪ್ರೆಸ್ ಮಾಡಿದರೆ ನಮಗೆ ಇಂಪೋರ್ಟ್ ಫೈಲ್ ಎನ್ನುವ ಪ್ಯಾನಲ್ ಕ್ರಿಯೇಟ್ ಆಗಿದೆ. ನಮಗೆ ಬೇಕಾದ ಫೈಲ್ ನಮಗೆ ಇಂಪೋರ್ಟ್ ಮಾಡ್ಕೋಬೋದು. ನಾನೀಗ ಏನು ಮಾಡ್ತೇನೆ ಅಂದರೆ 2-3 ಫೈಲ್ಸ್ ಕೂಡ ನಾನು ಜಸ್ಟ್ ಒಂದು ಇಂಪೋರ್ಟ್ ಮಾಡ್ಕೊಳ್ತೇನೆ. ನಮಗೆ ಹೀಗೆ ಇಂಪೋರ್ಟ್ ಮಾಡ್ಬೋದು, ಅದರ್ವೈಸ್ ನನಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ವಿಡಿಯೋ ಅದೇ ಥರ ಈ ಒಂದು ವಿಡಿಯೋ ಜಸ್ಟ್ ಒಂದು ಗ್ರ್ಯಾಬ್ ಮಾಡಿ ಆಫ್ಟರ್ ಎಫೆಕ್ಟ್ ನಾನು ಜಸ್ಟ್ ಒಂದು ಡ್ರಾಪ್ ಮಾಡಿಬಿಡ್ತೇನೆ. ಓಕೆ, ಈಗ ನೋಡಿದರೆ ನಮಗೆ ಟೋಟಲ್ 3 ವೀಡಿಯೋಸ್ ಇದೆ. ಅದೇ ಥರ ನನಗೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ಆಫ್ಟರ್ ಎಫೆಕ್ಟ್ನ ಈ ಒಂದು ಲೋಗೋ ಐಕಾನ್ ಜಸ್ಟ್ ಒಂದು ನಾನು ಇಂಪೋರ್ಟ್ ಮಾಡಿ ಕೊಡ್ತೇನೆ. ಈಗ ನೋಡಿದರೆ ಒಂದು ಇಮೇಜ್ ಅದೇ ಥರ 3 ವೀಡಿಯೋ ಇದೆ. ಈಗ ನಮ್ಗೆ ಏನು ಮಾಡ್ಬೋದು ಅಂದರೆ ನಮ್ಗೆ ಇದನ್ನು ಆರ್ಗನೈಸ್ ಆಗಿ ಇಡ್ಬೋದು. ಆರ್ಗನೈಸ್ ಆಗಿ ಇಡೋದಂದರೆ ನಾವು ಆಲ್ರೆಡಿ ಒಂದು ಆರ್ಗನೈಸ್ ಆಗಿ ಇಟ್ಟಿದ್ದೇವೆ. ಕಾಂಪೋಸಿಷನ್ ಎನ್ನುವುದು ಪ್ರಾಜೆಕ್ಟ್ ಮಾಡುವ ಟೈಮಲ್ಲಿ ನಾವೇನು ಮಾಡಿದ್ದೇವೆ, ಈ ಒಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡುವ ಟೈಮಲ್ಲಿ ನಾವೇನು ಮಾಡಿದ್ದೇವೆ, ಈ ಒಂದು ಪ್ರಾಜೆಕ್ಟ್ ಒನ್ನನ್ನು ಆರ್ಗನೈಸ್ ಆಗಿ ಇಟ್ಟಿದ್ದೇವೆ. ಇದೇ ಥರ ನಮಗೆ ಆರ್ಗನೈಸ್ ಆಗಿ ಇಡ್ಬೋದು. ಮತ್ತೊಂದು ವಿಷಯ ಏನಂದರೆ ನಾವು ಎಷ್ಟು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ತೇವೆ ಅಷ್ಟು ನಮಗೆ ಆರ್ಗನೈಸ್ ಆಗಿಡ್ಬೋದು. ಅದೇ ಥರ ನಮಗೆ ಇಲ್ಲೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಬೋದು. ಹೇಗೆಂದರೆ ಫಾರ್ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತೇನೆ. ಇಲ್ಲೊಂದು ನಾನು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಇದರ ನೇಮ್ ನಾನು comp1 ಅಂತ ಕೊಟ್ಟೆ, ಕಾಂಪೋಸಿಷನ್ 1. ಇದು ನಾನು ಏನು ಮಾಡ್ತೇನೆ ಅಂದರೆ ಈ 4 ವೀಡಿಯೋ ಕಂಟ್ರೋಲ್ ಪ್ರೆಸ್ ಮಾಡಿ ಗ್ರ್ಯಾಬ್ ಮಾಡಿ comp1 ಒಳಗೆ ಇಟ್ಟೆ. ಓಕೆ, ಈಗ ನೋಡಿದರೆ ನಮ್ಮ ಕಾಂಪ್ ಒಳಗೆ 3 ವೀಡಿಯೋ ಅದೇ ಥರ ಒಂದು ಇಮೇಜ್ ಇದೆ, PNG ಇಮೇಜ್. ಸೊ ನಾನೇನು ಮಾಡ್ತೇನೆ ಅಂದರೆ ಇದರ ಒಳಗೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ. ಇದರ ಒಳಗೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೇನೆ. ಅದರ ನೇಮ್ ನಾನು ಇಮೇಜಸ್ ಎಂದು ಕೊಡ್ತೇನೆ. ಓಕೆ, ಈ ಒಂದು ಇಮೇಜ್ ಗ್ರ್ಯಾಬ್ ಮಾಡಿ ಫೋಲ್ಡರ್ ಒಳಗಿಟ್ಟೆ. ಅದೇ ಥರ ಇನ್ನೊಂದು ಫೋಲ್ಡರ್ ನಾನು ಕ್ರಿಯೇಟ್ ಮಾಡ್ತೇನೆ. ನಮಗೆ ಇದರ ರೀನೇಮ್ ಚೇಂಜ್ ಮಾಡಬೇಕು. ಓಕೆ, ರೀನೇಮ್ ಮಾಡಬೇಕು. ನಮಗೆ ರೀನೇಮ್ ಮಾಡಲಿಕ್ಕೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ರೀನೇಮ್ ಆಪ್ಷನ್ ಇದೆ. ಅದರ್ವೈಸ್ ಅದರ ಶಾರ್ಟ್ಕಟ್ ಅಂದರೆ ಎಂಟರ್, ಜಸ್ಟ್ ಒಂದು ಎಂಟರ್ ಪ್ರೆಸ್ ಮಾಡಿದರೆ ನಮಗೆ ರೀನೇಮ್ ಮಾಡ್ಕೋಬೋದು. ಓಕೆ, ಇದರ ನಾನು ಎಂಟರ್ ಪ್ರೆಸ್ ಮಾಡ್ತೇನೆ. ನಂತರ ನಾನು ಇದರ ರೀನೇಮ್ ವೀಡಿಯೋಸ್ ಎಂದು ರೀನೇಮ್ ಕೊಟ್ಟೆ. ಈಗ ನಮ್ಮ ಈ ಒಂದು 3 ವೀಡಿಯೋಸ್ ನಾನು ಏನು ಮಾಡ್ತೇನೆ, ಗ್ರ್ಯಾಬ್ ಮಾಡಿ ಈ ಒಂದು ವೀಡಿಯೋಸ್ ಎನ್ನುವ ಈ ಒಂದು ಫೋಲ್ಡರ್ ಒಳಗೆ ಇಟ್ಟೆ. ಈಗ ಏನಂದರೆ ನಮ್ಮ ಈ ಒಂದು ಕಾಂಪೋಸಿಷನ್ ನಾವು ಇಲ್ಲಿ ಎಷ್ಟು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ತೇವೆ ಅಷ್ಟು ನಮಗೆ ಇಲ್ಲಿ ಗ್ರೂಪ್ ಕೂಡ ಮಾಡಿಡ್ಬೋದು. ಇದರ ಒಳಗೆ ನಾನು ಏನು ಮಾಡ್ತೇನೆ, ಕಾಂಪೋಸಿಷನ್ ಅದರ ಒಳಗೆ ವೀಡಿಯೋಸ್ ಮತ್ತು ಇಮೇಜಸ್ ಅನ್ನುವ ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಓಕೆ, ಅದರ ಒಳಗೆ ಆಗಿರುತ್ತೆ ನಮ್ಮ ಈ ಒಂದು ಫುಟೇಜಸ್ ಇರೋದು. ಆ ಥರ ನಿಮಗೆ ಬೇಕಾದಾಗೆ ನಿಮಗೆ ಏನು ಮಾಡ್ಬೋದು, ಈ ಒಂದು ಕಾಂಪೋಸಿಷನನ್ನು ಆರ್ಗನೈಸ್ ಆಗಿ ಮಾಡಿಡ್ಬೋದು. ನಿಮ್ಮ ಈ ಒಂದು ಫುಟೇಜ್ಗಳ ಈ ಒಂದು ಫೈಲ್ಗಳನ್ನು ನಿಮಗೆ ಆರ್ಗನೈಸ್ ಮಾಡಿ ಇಡ್ಬೋದು. ಇನ್ನು ಏನಂದರೆ ನಾವು ಈ ಒಂದು ಫುಟೇಜ್ ಈ ಒಂದು ಫೈಲ್ಗಳನ್ನು ಕಾಂಪೋಸಿಷನ್ಗೆ ನಾವು ಇಂಪೋರ್ಟ್ ಮಾಡೋದಾಗಿರುತ್ತೆ. ಇನ್ನು ನಾವು ನೋಡಲಿಕ್ಕಿರೋದು, ಈಗ ನಾವು ಇಂಪೋರ್ಟ್ ಮಾಡಿದ್ದು ಜಸ್ಟ್ ಒಂದು ಪ್ರಾಜೆಕ್ಟ್ ಪ್ಯಾನಲ್ಗೆ ಮಾತ್ರ ಆಗಿರುತ್ತೆ. ಈ ಒಂದು ಆಫ್ಟರ್ ಎಫೆಕ್ಟಿಗೆ ಮಾತ್ರ ಆಗಿರುತ್ತೆ ನಾವೊಂದು ಇಂಪೋರ್ಟ್ ಮಾಡಿದ್ದು. ನಾವು ಈ ಒಂದು ಕಾಂಪೋಸಿಷನ್ ಎನ್ನುವ ಈ ಒಂದು ಪ್ಯಾನಲ್ಗೆ ನಾವು ಇಂಪೋರ್ಟ್ ಮಾಡಿ ಕೊಟ್ಟಿಲ್ಲ. ಸೊ ಆ ಒಂದು ಮೆಥಡಿಗೆ ನಾವು ಇಷ್ಟೊಂದು ಹೋಗೋಣ. ಈಗ ಏನಂದರೆ ಇಲ್ಲಿ ನಾವು ಆಲ್ರೆಡಿ ಒಂದು ಕಾಂಪೋಸಿಷನ್ 1 ಅಂದು ಈಗ ನಾವು ಕ್ರಿಯೇಟ್ ಮಾಡಿದಷ್ಟೇ ಅದರೊಳಗೆ ಇಮೇಜಸ್ ಇದೆ. ನನಗೆ ಈ ಒಂದು ಇಮೇಜಸ್ ಆಗಿರುತ್ತೆ ಈಗ ಬೇಕಾದದ್ದು. ಸೊ ನಾನೇನು ಮಾಡ್ತೇನೆ ಅಂದರೆ ಈ ಒಂದು ಇಮೇಜನ್ನು ಗ್ರ್ಯಾಬ್ ಮಾಡಿ ನನಗೆ ಇಲ್ಲಿ ಕೂಡ ಡ್ರಾಪ್ ಮಾಡ್ಬೋದು, ಅದರ್ವೈಸ್ ನನಗೆ ಇಲ್ಲಿ ಕೂಡ ಡ್ರಾಪ್ ಮಾಡ್ಬೋದು, ಅಲ್ಲಾಂದರೆ ನನಗೆ ಇಲ್ಲಿ ಕೂಡ ಡ್ರಾಪ್ ಮಾಡ್ಬೋದು. ಈಗ ಏನು ಮಾಡ್ತೇನೆ ಅಂದರೆ ಫಸ್ಟ್ ಮೆಥಡ್ ಇಲ್ಲಿ ನಾನು ಡ್ರಾಪ್ ಮಾಡಿ ತೋರಿಸ್ತೇನೆ. ನಾನು ಇಲ್ಲಿ ಡ್ರಾಪ್ ಮಾಡಿದೆ. ನಮಗೆ ಇಲ್ಲಿ ಯಾವ ಒಂದು ಪೋರ್ಷನ್ ಬೇಕಿದೆ ಆ ಒಂದು ಪೋರ್ಷನಲ್ಲಿ ನಮಗೆ ಡ್ರಾಪ್ ಮಾಡ್ಬೋದು. ನಮಗೆ ಬೇಕಾದ ಪೊಸಿಷನ್ ನಮಗೆ ಸೆಲೆಕ್ಟ್ ಮಾಡಿ ನಮಗೆ ಡ್ರಾಪ್ ಮಾಡ್ಬೋದು. ಈಗ ನಾನೇನು ಮಾಡ್ತೇನೆ ಅಂದರೆ ಈ ಒಂದು ಪೊಸಿಷನ್ ನೋಡುವಾಗ ನಮಗೆ ಆ್ಯಂಕರ್ ಪಾಯಿಂಟ್, ನಮ್ಮ ಮೌಸ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ನಮ್ಮ ಆ್ಯಂಕರ್ ಪಾಯಿಂಟ್ ಕೂಡ ಇದೆ. ಓಕೆ, ಈಗ ನೋಡಿದರೆ ನಮ್ಮ ಈ ಒಂದು ಐಕಾನ್ ಎನ್ನುವುದು ಈ ಒಂದು ಪೊಸಿಷನಲ್ಲಿ ನಮಗೆ ಡ್ರಾಪ್ ಆಗಿದೆ. ಆ್ಯಂಕರ್ ಪಾಯಿಂಟ್ ಅಂದರೆ ಈ ಸೆಂಟರ್ ಕಾಣುವ ಈ ಒಂದು ಪೊಸಿಷನ್. ನಾವು ಗ್ರ್ಯಾಬ್ ಮಾಡುವಾಗ ಆ್ಯಂಕರ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ಆಗಿರುತ್ತೆ ನಮ್ಮ ಈ ಒಂದು ಇಮೇಜ್ ನಮಗೆ ಡ್ರಾಪ್ ಆಗು. ಈಗ ನಾನೇನು ಮಾಡ್ತೇನೆ ಅಂದರೆ ಗ್ರ್ಯಾಬ್ ಮಾಡಿ ಈ ಒಂದು ಪೊಸಿಷನಲ್ಲಿ ಆ್ಯಂಕರ್ ಪಾಯಿಂಟ್ ಇಡ್ತೇನೆ. ಈಗ ನೋಡಿದರೆ ನಮ್ಮ ಈ ಒಂದು ಇಮೇಜ್ ಅಂದರೆ ಈ ಒಂದು ಪೊಸಿಷನ್ಗೆ ಬಂದಿದೆ. ಆ ಥರ ನಿಮಗೆ ಏನು ಮಾಡ್ಬೋದು ಅಂದರೆ
ಇಲ್ಲಿಂದ ಗ್ರ್ಯಾಬ್ ಮಾಡಿ ನಿಮಗೆ ಯಾವ ಪೊಸಿಷನಲ್ಲಿ ನಿಮಗೆ ಬೇಕಾಗುತ್ತೆ ಆ ಒಂದು ಪೊಸಿಷನಲ್ಲಿ ನಿಮಗೆ ಏನು ಮಾಡ್ಬೋದು ಚೂಸ್ ಮಾಡ್ಕೊಂಡು ನಿಮಗೆ ಇಡ್ಬೋದು. ನಿಮಗೆ ಯಾವ ಪೊಸಿಷನ್ ನಿಮಗೆ ಪರ್ಫೆಕ್ಟ್ ನಿಮಗೆ ಕಾಣುತ್ತೆ ಆ ಒಂದು ಪೊಸಿಷನಲ್ಲಿ ಇಟ್ಟರೆ ಸಾಕು. ನಿಮಗೆ ಬೇಕಾದರೆ ಸೆಂಟ್ರ್ ಆಗಿಡ್ಬೋದು, ಯಾವ ಥರ ಬೇಕಾದ್ರೂ ನಿಮಗೆ ಏನು ಮಾಡ್ಬೋದು ಆ ಒಂದು ಇಮೇಜ್ ಅಂತಲ್ಲ ಆ ಒಂದು ವಿಡಿಯೋ ಆದರೂ ಇಡ್ಬೋದು. ಈಗ ನೋಡಿದರೆ ಈ ಒಂದು ಟೈಮ್ ಲೈನಲ್ಲಿ 0 to 10 ಸೆಕೆಂಡ್ ನಾವು ನಮ್ಮ ಟೈಮ್ ಲೈನ್ ಡ್ಯೂರೇಷನ್ ಎನ್ನುವುದು 0 to 10 ಸೆಕೆಂಡ್ ಆಗಿದ್ದೆ ಅಲ್ವಾ. ನಾವು 10 ಸೆಕೆಂಡ್ ಆಗಿರುತ್ತೆ ನಮ್ಮ ಟೈಮ್ ಲೈನ್ ಡ್ಯೂರೇಷನ್ ಕೊಟ್ಟದ್ದು. ಈಗ ನೋಡಿದರೆ ನಮಗೆ 0 ಇಂದ 10 ಸೆಕೆಂಡ್ವರೆಗೂ ಒಂದೇ ಇಮೇಜ್ ಆಗಿರುತ್ತೆ. ಈಗ ಇಲ್ಲಿ ನಾವು ಡ್ಯೂರೇಷನ್ ಅನ್ನೋದು 0 ಇಂದ 20 ಸೆಕೆಂಡ್ ನಾವು ಡ್ಯೂರೇಷನ್ ಕೊಟ್ಟರೂ ಕೂಡ ಈ ಒಂದು ಇಮೇಜ್ 20 ಸೆಕೆಂಡ್ವರೆಗೆ ಫುಲ್ ಲೆಂತ್ ಆಗಿ ಹೋಗುತ್ತೆ. ಯಾಕೆಂದರೆ ನಾವು ಈ ಒಂದು ಇಮೇಜ್ ಡೈರೆಕ್ಟ್ ಗ್ರ್ಯಾಬ್ ಮಾಡಿ ಹಾಕಿರೋದಂದರೆ ಈ ಒಂದು ಕಾಂಪೋಸಿಷನ್ ಪ್ಯಾನಲ್ ಒಳಗೆ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ಏನಾಗುತ್ತೆ ಅಂದರೆ ನಮ್ಮ ಈ ಒಂದು ಟೈಮ್ ಲೈನ್ನ ಡ್ಯೂರೇಷನ್ ಎಷ್ಟು ಇರುತ್ತೆ ಅಷ್ಟರ ತನಕ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಲೆಂತ್ ಆಗುತ್ತೆ. ಅದೇ ಥರ ನಾನು ಏನು ಮಾಡ್ತೇನೆ ಅಂದರೆ ಈ ಒಂದು ವಿಡಿಯೋ ಈ ಫ್ಲವರ್ 01 ಎನ್ನುವ ಈ ಒಂದು ವಿಡಿಯೋ ನಾನೇನು ಮಾಡ್ತೇನೆ ಗ್ರ್ಯಾಬ್ ಮಾಡಿ ನನಗೆ ಇಲ್ಲಿ ಕೂಡ ಹಾಕ್ಬೋದು, ಅದರ್ವೈಸ್ ನನಗೆ ಇಲ್ಲಿ ಕೂಡ ಹಾಕ್ಬೋದು. ಇಲ್ಲೇನೆಂದರೆ ಬೇಕಾಗಿರೋ ಟೈಮ್ ನಮಗೆ ಸೆಟ್ ಮಾಡಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿದರೆ ನಾವು ಇಲ್ಲಿ ಹಾಕೋ ಟೈಮಲ್ಲಿ ನಾವು ಮೊದಲೇ ಹೇಳಿದ್ದೆ 0 ಇಂದ ನಮ್ಮ ಕಾಂಪೋಸಿಷನ್ ಎಷ್ಟು ಇದೆ ಅಷ್ಟರವರೆಗೆ ಕಂಪ್ಲೀಟಾಗಿ ನಮ್ಮ ಇಮೇಜ್ ನಮ್ಮ ಏನಾಗುತ್ತೆ ಕವರ್ ಆಗುತ್ತೆ. ಬಟ್ ಈ ಒಂದು ಟೈಮ್ ಲೈನಿಗೆ ಹಾಕೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಟೈಮ್ ಲೈನ್ ನಮಗೆ ಯಾವ ಸೆಕೆಂಡಿಂದ ಈ ಒಂದು ವಿಡಿಯೋ ನಮಗೆ ಬೇಕು ಅಷ್ಟು ನಮಗೆ ಇಲ್ಲಿ ಸೆಟ್ ಮಾಡಿ ಕೊಡ್ಬೋದು. ಈಗ ನೋಡಿದರೆ ನಾನು 2 ಸೆಕೆಂಡಲ್ಲಿ ನನಗೆ ಒಂದು ಡಾಟ್ ಕಾಣುತ್ತೆ, ಒಂದು ಬ್ಲೂ ಕಲರ್ ಡಾಟ್. ಈಗ ನಾನು ಏನು ಮಾಡ್ತೇನೆ ಜಸ್ಟ್ ಒಂದು ಡ್ರಾಪ್ ಮಾಡ್ತೇನೆ. ಈಗ ನೋಡಿದರೆ ನನಗೆ ಈ ವಿಡಿಯೋ ಅನ್ನೋದು 2 ಸೆಕೆಂಡಿಂದ ನಂತರ ಮಾತ್ರ ಆಗಿರುತ್ತೆ ಈ ವಿಡಿಯೋ ಬರೋದು. ಈಗ ನಾನು ಪ್ಲೇ ಮಾಡ್ತೇನೆ. ಪ್ಲೇ ಮಾಡುವ ಸಮಯದಲ್ಲಿ ನನಗೆ ಇದು ಕಾಣೋದಿಲ್ಲ, ಬ್ಯಾಕ್ಗ್ರೌಂಡ್ ಈ ಥರ ಇದೆ. ನಾನೇನು ಮಾಡ್ತೇನೆ ನನಗೆ ಈ ಒಂದು ಬ್ಲೂ ಕಾಣಬಾರ್ದು, ಐ ಮೀನ್ ಆಫ್ಟರ್ ಎಫೆಕ್ಟ್ನ ಐಕಾನ್ ನನಗೆ ಕಾಣಬಾರ್ದು. ಸೊ ನಾನೇನು ಮಾಡ್ತೇನೆ ಈ ಒಂದು ವಿಡಿಯೋವನ್ನು ಗ್ರ್ಯಾಬ್ ಮಾಡಿ ಇಮೇಜಿನ ಮೇಲೆ ಡ್ರಾಪ್ ಮಾಡ್ತೇನೆ. ಈಗ ನೋಡಿದರೆ ಇಮೇಜ್ ಕೆಳಗೆ ಆಯಿತು, ವಿಡಿಯೋ ಮೇಲೆ ಆಯಿತು. ಈಗ ನಮಗೆ ಪರ್ಫೆಕ್ಟಾಗಿ ನಮಗೆ ಏನು ಮಾಡ್ಬೋದು ಅನ್ಬೋದು. ಈ ಥರ ಆಗಿರುತ್ತೆ ನಮಗೆ ಒಂದು ಫೈಲನ್ನು ನಾವು ಇಂಪೋರ್ಟ್ ಮಾಡೋ ಮೆಥಡ್ ಅನ್ನೋದು. ಅದೇ ಥರ ನಮಗೆ ಏನು ಮಾಡ್ಬೋದು ಇದನ್ನು ಗ್ರ್ಯಾಬ್ ಮಾಡಿ ನಿಮಗೆ ಡೈರೆಕ್ಟಾಗಿ ಇಲ್ಲಿಗೆ ಡ್ರಾಪ್ ಮಾಡ್ಕೋಬೋದು. ಓಕೆ, ಇದು ನಿಮಗೆ ಏನಂದರೆ 0 to ನಿಮ್ಮ ವಿಡಿಯೋ ಲೆಂತ್ ಎಷ್ಟಿರುತ್ತೆ ಅಷ್ಟರ ತನಕ ಇರುತ್ತೆ. ಈಗ ನೋಡಿದರೆ ನಮ್ಮ 10 ಸೆಕೆಂಡಲ್ಲಿ ಈ ವಿಡಿಯೋ ಕ್ರಾಪ್ ಆಗಿದೆ. ನಿಮಗೆ ವಿಡಿಯೋ ಲೆಂತ್ ಎಷ್ಟಿರುತ್ತೆ ಅಷ್ಟು ತನಕ ನಿಮಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಬರುತ್ತೆ. ಇದಾಗಿರುತ್ತೆ ನಮ್ಮ ಫೈಲ್ ಇಂಪೋರ್ಟಿಂಗ್ ಮೆಥಡ್ ಎನ್ನುವುದು.